ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಿಮಗೆಲ್ಲ ಈಗ ಆಲ್ರೆಡಿ ಗೊತ್ತಾಗಿದೆ, ನಾನು ಬ್ಯಾಂಗ್ಳೂರಿಂದ ವ್ಲಾಗ್ಸ್ ಮಾಡ್ತಾ ಇಲ್ಲ, ರಾಯಚೂರಿಂದ ವ್ಲಾಗ್ಸ್ ಮಾಡ್ತಾ ಇದ್ದೀನಿ. ಫಂಕ್ಷನ್ಗೆ ಅಂತ ಬಂದಿದ್ದೆ ಅಲ್ವಾ. ನಿನ್ನೆ ನೈಟೇ ಬಂದ್ವಿ. ಆಲ್ರೆಡಿ ನಾವು 11 o'clock ಆಗಿತ್ತು ಬಂದಾಗ. ಅಕ್ಕ ಅವ್ರು ಕೂಡ ಒಂದು 3:30-4 ಹಂಗೆ ಬಂದರು. ಅಕ್ಕ, ಅಣ್ಣ ಮತ್ತು ತೇಜು ಪುಟ್ಟಿ. ಬೆಳಗ್ಗೆ 4:30ಗೆ ಎದ್ದು ಫ್ರೆಶ್ ಅಪ್ ಆಗಿ ಕುತ್ಕೊಂಡಿದ್ದಾಗ ನನ್ನ ಹಸ್ಬೆಂಡ್ ಬಾ ಗಣೇಶ ನೋಡ್ಕೊಂಬರೋಣ ಅಂದರು. ಆ್ಯಕ್ಚುಲಿ ಅವ್ರು ನೈಟೇ ಕರೆದ್ರು, ಗಣೇಶ ನೋಡ್ಕೊಂಡು ಬಂದೆ ಮಲ್ಕೊಳ್ಳೋಣ ಅಂತ. ನಾವು ಆನ್ ದ ವೇ ಬರ್ತಾ ತುಂಬ ಗಣೇಶ ಕಾಣ್ತಾ ಇತ್ತು. ಫುಲ್ ಡಿ ಜೆ ಸೌಂಡ್ ಇತ್ತು. ನೈಟೆಲ್ಲ ಮಲ್ಗೋಕ್ಕೂ ಆಗಿಲ್ಲ, ಆ ರೇಂಜಿಗೆ ಸೌಂಡ್ಸ್ ಬರ್ತಾ ಇತ್ತು ಎಲ್ಲ ರೋಡಲ್ಲೂ ಆಲ್ಮೋಸ್ಟ್. ಅದು ನಮ್ಮನೆ ಮುಂದೆನೇ ಒಂದು ಗಣೇಶ ಬಂದು ನಿಂತಿತ್ತು. ಅಂದರೆ ಅಲ್ಲಿ ಕೂರಿಸಿರ್ಲಿಲ್ಲ, ಬೇರೆ ಕಡೆಯಿಂದ ವಿಸರ್ಜನೆಗೆ ಹೋಗಬೇಕಾದ್ರೆ ಆನ್ ದ ವೇ ನಮ್ಮ ಮನೆ ಹತ್ರ ನಿಲ್ಲಿಸಿದ್ರು. ನೈಟ್ ಪೂರ್ತಿ ಮನೆ ಹತ್ರನೇ ಇತ್ತು. ಆಲ್ಮೋಸ್ಟ್ ಒಂದು 1:30-2 ಹಂಗೆ ಬಂದು ನಿಲ್ಲಿಸಿದ್ರು ಅನಿಸುತ್ತೆ. ಬೆಳಿಗ್ಗೆ ನಾವು ಗಣೇಶ ನೋಡೋಕೆ ಹೋದ್ರೂ ಇನ್ನೂ ಹೊರಟಿರಲಿಲ್ಲ ಗಣೇಶ. ನಮಸ್ಕಾರ ಮಾಡಿಕೊಂಡು ಹೊರಟ್ವಿ. ನಮ್ಮ ಮನೆಯಿಂದ ಒಂದು 2 roads ಪಕ್ಕನೇ ಇದು. ಎಷ್ಟು ಗಣೇಶ ಹೋಗ್ತಾ ಇದೆ ವಿಸರ್ಜನೆಗೆ. ಇದು ಜಸ್ಟ್ ಒಂದು ಪಾರ್ಟ್ ಅಷ್ಟೇ, ಒಂದು ಸೈಡಿಂದ ಹೋಗ್ತಾ ಇರೋದು. ಈ ಥರ ತುಂಬ ಕಡೆಯಿಂದ ಬರುತ್ತೆ ಗಣೇಶ ವಿಸರ್ಜನೆಗೆ. ಇವತ್ತಿನ ವಿಡಿಯೋದಲ್ಲಿ ಏನೆಲ್ಲ ತೋರಿಸ್ತಾ ಇದ್ದೀನಿ ಅದು 1 to 2 parts ಆಫ್ ಗಣೇಶ ಅಷ್ಟೇ ರಾಯಚೂರ್ದು. ತುಂಬ ಗಣೇಶ ಕೂರಿಸ್ತಾರೆ. 3 ದಿನ 5 ದಿನಕ್ಕೆ ಇನ್ನೂ ಜಾಸ್ತಿ ಹೋಗಿರುತ್ತೆ ಗಣೇಶ. ಇದು ಏನು ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ, ಇದು 9ನೇ ದಿನದ ಗಣೇಶ. 5ನೇ ದಿನ ಕೂಡ ಕಳಿಸಿರ್ತಾರೆ, 11ನೇ ದಿನಕ್ಕೆ ಕೂಡ ಕಳಿಸ್ತಾರೆ. ನನ್ನ ಲೈಫಲ್ಲಿ ಇಷ್ಟೊಂದು ಗಣೇಶ ನೋಡಿರೋದು ನಾನು ಫಸ್ಟ್ ಟೈಮ್. ನಾನು ಚಿತ್ರದುರ್ಗ ಆಗಿರೋದ್ರಿಂದ ಅಲ್ಲಿ ದೊಡ್ಡ ಗಣೇಶ ಕೂರಿಸ್ತಾರೆ, ಬಟ್ ತುಂಬ ಅಷ್ಟು ಎಲ್ಲ ಕಡೆ ಕೂರಿಸಲ್ಲ. ಒಂದು ಕಡೆ ಫೋಕಸ್ ಮಾಡಿಬಿಟ್ಟು ತುಂಬ ಚೆನ್ನಾಗಿ ಕೂರಿಸ್ತಾರೆ. ಅದು ಕರ್ನಾಟಕಕ್ಕೆ ಫೇಮಸ್, ನಿಮಗೆ ಗೊತ್ತು. ಇಲ್ಲಿ ರಾಯಚೂರಲ್ಲಿ ನಾನು ಲಾಸ್ಟ್ 2 years ಕೂಡ ಗಣೇಶ ವಿಸರ್ಜನೆ ನೋಡಿದ್ದೀನಿ, ಬಟ್ ಇಷ್ಟೊಂದು ಗಣೇಶ ನೋಡಿಲ್ಲ. ನಾವು ಯಾವಾಗಲೂ ನೈಟ್ ಹೋಗ್ತಾ ಇದ್ವಿ. ವಿಸರ್ಜನೆ ಟೈಮಲ್ಲಿ ಅದು ತುಂಬ ರಶ್ ಇರ್ತಾಯಿತ್ತು. ಅವ್ರು ನಮ್ಗೆ ಒಳಗೂ ಬಿಡ್ತಾ ಇರಲಿಲ್ಲ ಅಲ್ಲಿ ವಿಸರ್ಜನೆ ಟೈಮ್. ಪೊಲೀಸ್ ಎಲ್ಲ ಬ್ಯಾರಿಕೇಡ್ ಹಾಕಿ ನಿಲ್ಲಿಸ್ಬಿಡ್ತಾ ಇದ್ರು. ಓನ್ಲಿ ಗಣೇಶ ವಿತ್ ಗಣೇಶ ವಿಸರ್ಜನೆಗೆ ಬಂದಿರೋರ್ಗೆ ಅಷ್ಟೇ ಬಿಡ್ತಾ ಇದ್ರು. ತುಂಬ ಜನ ಇರುತ್ತೆ, ತುಂಬ ಗಣೇಶ ಅಂತ. ಅದು ಒಂದು ಸ್ಟ್ರೀಟ್, ಒಂದು ಲೈನ್, ಆ ಗಣೇಶ ಹೋಗೋ ದಾರಿ ಮಾತ್ರ ಹೋಗ್ತಾ ಇದ್ವಿ. ಅಲ್ಲಿ ಜನ ತುಂಬ ಇರ್ತಿದ್ರಿಂದ ನಾವು ತುಂಬ ಗಣೇಶ ಎಕ್ಸ್ಪ್ಲೋರ್ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಲಾಸ್ಟ್ 2 years ಕೂಡ ಹಾಗೆ ಆಯಿತು. ಈ ವರ್ಷ ಕೂಡ ನೈಟ್ ಹೋಗೋಣ ಅಂದ್ಕೊಂಡ್ವಿ, ಬಟ್ ನೈಟ್ ತುಂಬ ಟಯರ್ಡ್ ಆಗಿದ್ದರಿಂದ ಹೋಗ್ಲಿಕ್ಕಾಗಿಲ್ಲ. ಇಟ್ ಈಸ್ ಗುಡ್, ನಾವು ಬೆಳಗ್ಗೆ ಹೋಗಿದ್ರಿಂದ ತುಂಬ ಗಣೇಶ ನೋಡಿದ್ವಿ. ಡಿ ಜೆ ಸೌಂಡ್ ಮಾತ್ರ ನೀವು ನೀಟಾಗಿ ಇದನ್ನು ಅಬ್ಸರ್ವ್ ಮಾಡ್ತಾ ಇದ್ದರೆ ಅಲ್ಲಿ ಅಕ್ಕಪಕ್ಕ ಇರೋರೇ ಕಿವಿ ಮುಚ್ಕೊಂಡಿದ್ದಾರೆ, ಅಷ್ಟು ಜೋರಾಗಿ ಡಿ ಜೆ ಸೌಂಡ್ ಇತ್ತು. ನಾನು ಇದರಲ್ಲಿ ಡಿ ಜೆ ಮ್ಯೂಸಿಕ್ದೆಲ್ಲ ಆ್ಯಡ್ ಮಾಡಿಲ್ಲ, ಬಿಕಾಸ್ ಕಾಪಿರೈಟ್ಸ್ ಬೀಳುತ್ತೆ. ಎಷ್ಟೊಂದು ಸಾಂಗ್ಸ್ ಕೂಡ ಹಾಕಿದ್ರು. ಇದು ಹೇಗೆ ಅಂದರೆ ಒಂದು ಗಣೇಶಕ್ಕೆ ಒಂದು ಡಿ ಜೆ, ಒಂದು ಗಣೇಶಕ್ಕೆ ಒಂದು ಡಿ ಜೆ, ಅದು ರೂಲ್ಸ್ ಇದೆ ಅಲ್ವಾ, ಒಂದೇ ಡಿ ಜೆ ಇರಬೇಕು ಅಂತ. ಅದೇ ರೀಸನಿಂದ ಅವ್ರು ಒಂದು ಗಣೇಶಕ್ಕೆ ಒಂದೇ ಡಿ ಜೆ ಇಟ್ಕೊಂಡು ಲೈನ್ ಪೂರ್ತಿ ಗಣೇಶ, ಲೈನ್ ಪೂರ್ತಿ ಡಿ ಜೆನೇ ಇಟ್ಕೊಂಡಿದ್ದಾರೆ. ಫಸ್ಟ್ ಡಿ ಜೆ ಇರುತ್ತೆ, ನೆಕ್ಸ್ಟ್ ಗಣೇಶ, ಡಿ ಜೆ ಗಣೇಶ, ಡಿ ಜೆ ಗಣೇಶ, ಅದೇ ಥರ ಎಲ್ಲ ರೋಡಿಂದನೂ ಬರ್ತಾನೆ ಇತ್ತು. ನಾವು ನೋಡಿದ್ರಲ್ಲಿ 10-20% ಕೂಡ ನಾನು ಗಣೇಶದ್ದು ವಿಡಿಯೋಸ್ ರೆಕಾರ್ಡ್ ಮಾಡ್ಕೊಳ್ಲಿಕ್ಕಾಗಿಲ್ಲ, ಬಿಕಾಸ್ ಸೌಂಡ್ ತುಂಬ ಇತ್ತು. ನಾವು ಕಿವಿ ಮುಚ್ಕೊಂಡಲ್ಲೇ ಹಂಗೆ ಏನಾದರೂ ಪಾಸನ್ ಆಗ್ತಾ ಇದ್ದೀವಿ ಅಂದರೆ ಫುಲ್ ಕಿವಿ ನೋವು ಬರ್ತಾಯಿತ್ತು. ನಂಗೆ ಸ್ಟಾರ್ಟಿಂಗಲ್ಲಿ ಒಂದು ಎಕ್ಸ್ಪೀರಿಯನ್ಸ್ ಕೂಡ ಆಯಿತು. ವಿಡಿಯೋ ಮಾಡಬೇಕಿತ್ತಲ್ಲ, ಹಾಗಾಗಿ ಕಿವಿ ಮುಚ್ಕೋತಾ ಇರಲಿಲ್ಲ. ಫುಲ್ ಕಿವಿ ನೋವು ಬಂದ್ಬಿಡ್ತು ಒಂದು 10-15 ಸೆಕೆಂಡ್ಸ್ಗೆ. ಅದೇ ರೀಸನಿಂದ ಎಲ್ಲ ಗಣೇಶನೂ ರೆಕಾರ್ಡ್ ಮಾಡಲಿಕ್ಕಾಗಿಲ್ಲ. ಇಲ್ಲೂ ಕೂಡ ಹಿಂದೂ ಮಹಾಗಣಪತಿ ಕೂರಿಸ್ತಾರೆ, ಬಟ್ ಅದು 21 ಡೇಸ್ಗೆ. ಎಲ್ಲ ಕಡೆನೂ 21 ಡೇಸ್ಗೆ ಅಲ್ವಾ ಹಿಂದೂ ಮಹಾಗಣಪತಿ ವಿಸರ್ಜನೆ ಮಾಡೋದು. ಇಲ್ಲೂ 21 ಡೇಸ್ಗೆ. ಬೈ ಚಾನ್ಸ್ ನಾನಿದ್ದರೆ 21 ಡೇಸ್ ವಿಸರ್ಜನೆ ಟೈಮಲ್ಲಿ ಅದನ್ನು ಕಂಪ್ಲೀಟ್ ವ್ಲಾಗ್ ಮಾಡ್ತೀನಿ. ನನಗೆ ಇಷ್ಟು ಗಣೇಶದಲ್ಲಿ ತುಂಬ ಇಷ್ಟ ಆಗಿದ್ದು ಸ್ಟಾರ್ಟಿಂಗೇ ಬಂತು ನೋಡಿ, ಒಂದು ಕ್ಯೂಟ್ ಗಣೇಶ ಇತ್ತು, ಮುಖ ಫುಲ್ ದೊಡ್ಡದು ಬೇಬಿ ಗಣೇಶ ಥರ. ಆಮೇಲೆ ಬಾಡಿ ನಾರ್ಮಲ್ ಗಣೇಶ ಬಾಡಿ ಇತ್ತು, ಅದು ತುಂಬ ಕ್ಯೂಟಾಗಿತ್ತು, ತುಂಬ ಚೆನ್ನಾಗಿತ್ತು. ಅದು ಬಿಟ್ಟು ಇಲ್ಲಿ ತೋರಿಸಿರೋದು ಎಲ್ಲ ಗಣೇಶನೂ ಚೆನ್ನಾಗಿದೆ. ಎಷ್ಟು ವೆರೈಟೀಸ್ ಆಫ್ ಗಣೇಶ ನೋಡಿದೆ ಅಂದರೆ ಲೈಫಲ್ಲಿ ಫಸ್ಟ್ ಟೈಮ್. ನಾನು ಸ್ಟಾರ್ಟಿಂಗ್ ಹೇಳ್ದಂಗೆ ನಾನು ಬೇರೆ ಕಡೆನೂ ಎಲ್ಲ ನೋಡಿದ್ದೀನಿ, ಬಟ್ ಇಷ್ಟಿಷ್ಟು ದೊಡ್ಡ ಗಣೇಶ ಎಲ್ಲ ಗಲ್ಲಿಲೂ ಕೂರಿಸೋದು ನಾನು ನೋಡಿರಲಿಲ್ಲ. ಆಲ್ಮೋಸ್ಟ್ ಎಲ್ಲ ಗಲ್ಲಿಲೂ ಗಣೇಶ ಕೂರಿಸ್ತಾರೆ. ಮೋಸ್ಟ್ಲಿ 200+ ಗಣೇಶನೇ ಇತ್ತು ಅನಿಸುತ್ತೆ. ನೋಡಿ ನನ್ನ ಹಸ್ಬೆಂಡ್ ಕಿವಿ ಮುಚ್ಕೊಂಡು ಹೋಗ್ತಾ ಇದ್ದಾರೆ. ಆಲ್ಮೋಸ್ಟ್ ಇಲ್ಲಿವರೆಗೂ ಎಲ್ಲ ವಿಡಿಯೋ ರೆಕಾರ್ಡ್ ಮಾಡಿದೆ ಮ್ಯಾಕ್ಸಿಮಮ್, ಬಟ್ ಇಲ್ಲಿಂದ ನನಗೇನು ರೆಕಾರ್ಡ್ ಮಾಡಲಿಕ್ಕಾಗಿಲ್ಲ. ತುಂಬ ಸೌಂಡ್ ಇದ್ದಿದ್ದರಿಂದ ಕಿವಿ ನೋವು ಬರೋಕ್ಕೆ ಸ್ಟಾರ್ಟ್ ಆಗಿಬಿಡ್ತು. ಹಾಗೆ ನಾವೇ ಎಲ್ಲ ನೋಡ್ಕೊಂಬಿಟ್ಟು ಮೂವ್ ಆನ್ ಆದ್ವಿ. ಈ ಗಣೇಶ ಎಸ್ಪೆಷಲಿ ತುಂಬ ಚೆನ್ನಾಗಿದೆ ಅಲ್ವಾ. ಫುಲ್ ರೋಡು, ಫುಲ್ ದೊಡ್ಡ ಗಣೇಶ ಇತ್ತು. ಅಗಲ ಗಣೇಶ, ಉದ್ದ ಗಣೇಶ ಇರಲಿಲ್ಲ ಇದು. ಅಲ್ಲಿ ವೈರ್ಸ್ ಕೂಡ ಟಚ್ ಆಗ್ತಾ ಇತ್ತು, ಸ್ಲೋ ಮೂವಿಂಗಲ್ಲಿತ್ತು, ಚೆನ್ನಾಗಿತ್ತು. ಹಾಗೆ ವಿಸರ್ಜನೆ ಮಾಡ್ತಾರಲ್ಲ ಆ ಸ್ಪಾಟಿಗೆ ಬಂದ್ವಿ ನೋಡೋಣ ಅಂತ. ಅಲ್ಲಿ ಕರೆಕ್ಟ್ ನಾವು ಹೋಗಿದ್ದ ಟೈಮಿಗೆ ಗಣೇಶ ವಿಸರ್ಜನೆ ಮಾಡ್ತಾಯಿದ್ರು. ಇನ್ನೂ ಎಲ್ಲ ಗಣೇಶ ಬಂದಿರಲಿಲ್ಲ, ಒಂದು 3-4 ಗಣೇಶ ಅಷ್ಟೇ ರೀಚ್ ಆಗಿದ್ದು. ಸ್ಲೋ ಬರ್ತಾರೆ, ರಾತ್ರಿಯಿಂದನೂ ಬರೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಮಧ್ಯಾಹ್ನ ಆದ್ರೂ ಇನ್ನೂ ಬರ್ತಾನೆ ಇರ್ತಾರೆ. ಮಧ್ಯಾಹ್ನ ಅಷ್ಟೊತ್ತಿಗೆ ಎಲ್ಲ ಬಂದು ಒಂದೊಂದೇ ವಿಸರ್ಜನೆ ಮಾಡ್ತಾರೆ. ಆಲ್ಮೋಸ್ಟ್ 98% ಎಲ್ಲ ದೊಡ್ಡ ಗಣೇಶ ಇರೋದ್ರಿಂದ ಇಲ್ಲಿ ನಿಧಾನ ಆಗುತ್ತೆ ಪ್ರೊಸೆಸ್ ಕೂಡ.
ಈವನ್ 11 ದಿನಕ್ಕೆ ಕೂಡ ತುಂಬಾ ಗಣೇಶ ಹೋಗುತ್ತೆ. ಇನ್ನೂ ದೊಡ್ಡ ದೊಡ್ಡ ಗಣೇಶ ಎಲ್ಲ 11 ದಿನಕ್ಕೆ ಹೋಗುತ್ತೆ. ಇಷ್ಟು ದೊಡ್ಡ ಗಣೇಶ ವಿಸರ್ಜನೆ ಮಾಡ್ತಾ ಇರೋದು ಫಸ್ಟ್ ಟೈಮೇ ನಾನು ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇರೋದು. ಬಿಕಾಸ್ ಹಿಂದೂ ಮಹಾಗಣಪತಿ ಎಲ್ಲ ತುಂಬ ಜನ ಇರ್ತಾರಲ್ವ, ಅಲ್ಲಿ ಹೋಗ್ಲಿಕ್ಕೂ ಆಗಲ್ಲ, ನಿಂತ್ಕೊಂಡು ನೋಡಲಿಕ್ಕೂ ಆಗಲ್ಲ. ಇಲ್ಲಿ ಕೂಡ ನೈಟ್ ಬಂದಿದ್ರೆ ನಮಗೆ ಜಾಗನೂ ಇರ್ತಾ ಇರಲಿಲ್ಲ ನಿಂತು ನೋಡಲಿಕ್ಕೆ, ಮತ್ತು ನಮ್ಮ ಹೈಟಿಗೆ ಅದು ಕಾಣ್ತಾನೂ ಇರಲಿಲ್ಲ. ಬೆಳಿಗ್ಗೆನೇ ಬಂದಿದ್ದರಿಂದ ಇದು ಆಲ್ಮೋಸ್ಟ್ ಒಂದು 6 o'clock ಆಗಿತ್ತು ಅಷ್ಟೇ. ಆ ಟೈಮಲ್ಲಿ ಜನ ಕಮ್ಮಿ ಇದ್ದರು. ಗಣೇಶ ಎಲ್ಲ ನೋಡಿಕೊಂಡು ಮನೆಗೆ ಬಂದ್ವಿ. ಎಲ್ಲರೂ ಕೂಡ ಎದ್ದಿದ್ರು. ಪುಟ್ಟಿ ತೇಜು ನಮ್ಮ ಪಕ್ಕದ ಮನೆ ಗಾರ್ಡನ್ ತುಂಬ ಚೆನ್ನಾಗಿದೆ, ನೋಡ್ಕೊಂಬರೋಣ ಬನ್ನಿ ಅಂತ ಕರ್ಕೊಂಡೋದ್ರು. ಇಲ್ಲಿ ನೋಡಿ ಎಷ್ಟು ಗಿಡಗಳು ಬೆಳೆಸಿದ್ದಾರೆ. ಬರೀ ಬೆಳೆಸೋದಲ್ಲ, ಅಷ್ಟೇ ಚೆನ್ನಾಗಿ ಮೇಂಟೈನ್ ಕೂಡ ಮಾಡಿದ್ದಾರೆ. ಆರ್ಗ್ಯಾನಿಕ್ ಕೊತ್ತಂಬರಿ ಸೊಪ್ಪು ಎಲ್ಲ ಬೆಳೆದಿದ್ದಾರೆ. ನಾವು ಅಲ್ಲಿ ಹೋದ ತಕ್ಷಣ ಒಂದು ರತ್ನ ಪಕ್ಷಿ ನೋಡಿದ್ವಿ, ವಿಚ್ ಈಸ್ ವೆರಿ ಲಕ್ಕಿ ಅಂತಾರೆ. ಆಲ್ಮೋಸ್ಟ್ ಗಾರ್ಡನ್ ಪೂರ್ತಿ ತುಳಸಿ ಗಿಡನೇ ಬೆಳೆಸಿದ್ರು. ಇನ್ನೂ ಬೇರೆ ಬೇರೆ ಥರ ಡಿಫ್ರೆಂಟ್ ಗಿಡಗಳನ್ನೂ ಬೆಳೆಸಿದ್ರು. ಎಷ್ಟೊಂದು ಗಿಡದ ಹೆಸ್ರುಗಳು ನನಗೆ ಗೊತ್ತೇ ಇರಲಿಲ್ಲ. ನಮ್ಮ ಮನೇಲಿ ಒಂದು TVS ಇದೆ, ಹಳೆ ಕಾಲದ ಒಂದು TVS. ಅದು ಯೂಶ್ವಲಿ ಯಾರೂ ಯೂಸ್ ಮಾಡಲ್ಲ, ಅಪ್ಪ ಯಾವಾಗಾದರೂ ತೊಗೊಂಡೋಗ್ತಾರೆ ಅಷ್ಟೇ, ಸುಮ್ಮನೆ ಇಡಬಾರ್ದು ಅಂತ. ಸೊ ಅದು ಕಂಡೀಷನ್ ಹೇಗಿದೆ ಅಂತೆಲ್ಲ ಚೆಕ್ ಮಾಡ್ತಾ ಇದ್ವಿ, ಹಿಂದೆ ಮುಂದೆ ಎಲ್ಲ ಬಂದು. ತೇಜು ನಾನೊಂದು ಸತಿ ರೌಂಡ್ ಹೋಗಿ ಬರ್ತೀನಿ ಅಂತ ಒಂದು ರೌಂಡ್ ತೊಗೊಂಡೋಗಿ ಬಂದ. ನಾನು ಕೂಡ ಕೂರಿಸ್ಕೊಂಡು ಹೋಗಿ ಬಂದ. ಏನಕ್ಕೆ ಇವಾಗ TVS ಓಪನ್ ಮಾಡಿದ್ದೀನಿ ಅನ್ನೋದೊಂದು ಸ್ಟೋರಿ ಗೊತ್ತಾಗತ್ತೆ ನಿಮಗೆ ನೆಕ್ಸ್ಟು. ನೋಡಿ, ರತ್ನ ಪಕ್ಷಿ ನಮ್ಮನೆಗೆ ಕೂಡ ಬಂತು. ರತ್ನ ಪಕ್ಷಿ ಕಂಡ್ರೆ ತುಂಬ ಒಳ್ಳೇದಂತಾರೆ. ನಿಮ್ಗೇನಾದ್ರು ಬೇರೆ ಸೈಂಟಿಫಿಕ್ ರೀಸನ್ ಅಥವಾ ಇನ್ನೇನಾದ್ರು ಸ್ಟೋರಿ ಗೊತ್ತಿದ್ರೆ ನಂಗೆ ಕಮೆಂಟ್ ಮಾಡಿ ತಿಳಿಸಿ. ನಾನು ಹೇಳ್ದೆ ಅಲ್ವಾ, TVSನ ಏನಕ್ಕೆ ಚೆಕ್ ಮಾಡ್ತಿದ್ವಿ ಅಂದರೆ, ನಮಗೆ ಬೇರೆ ಗಾಡಿ ಇರಲಿಲ್ಲ, ಎಲ್ಲ ಗಾಡಿಗಳು ಬ್ಯುಸಿ ಇತ್ತು. ನಾನು ಅಕ್ಕ ಸ್ವಲ್ಪ ಆಚೆ ಹೋಗಬೇಕಿತ್ತು. ಅದೇ ರೀಸನಿಗೆ TVSಲ್ಲೇ ಹೋಗೋಣ ಅಂತ ಡಿಸೈಡ್ ಆದ್ವಿ. ನಾನು TVS ರೈಡು ತೇಜು ಜೊತೆ ಫಸ್ಟ್ ಟೈಮ್ ನಾನು ಮಾಡಿದ್ದು, ಅದು ಅವತ್ತೇ. ನಮಗೆ ಸ್ವಲ್ಪ ಮಾರ್ಕೆಟಲ್ಲಿ ಕೆಲಸ ಇತ್ತು. ಹಾಗೆ ಮಾರ್ಕೆಟ್ ರೋಡಿಗೆ ಹೋದ ತಕ್ಷಣ ಗಾಡಿ ನಿಲ್ಸ್ಕೊಂಡ್ವಿ ಸೈಡಿಗೆ. ದೊಡ್ಡ ಗಣೇಶ ಇತ್ತು, ಅಲ್ಲೇನು ಮುಂದೆನೂ ಬಿಡ್ತಿರ್ಲಿಲ್ಲ, ಹಂಗೆ ವಾಕಲ್ಲೇ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ವಿ. ಈ ಗಣೇಶ ಕೂಡ ಎಷ್ಟು ದೊಡ್ಡ ಗಣೇಶ, ಲೈನಿಗೂ ದೊಡ್ಡ ದೊಡ್ಡ ಗಣೇಶನೇ ಇತ್ತು. ಚೆನ್ನಾಗಿತ್ತು ನೋಡಲಿಕ್ಕೆ. ಈ ಗಣೇಶ ನೀವು ಅಬ್ಸರ್ವ್ ಮಾಡಿ 2 ಸೊಂಡ್ಲಿದೆ. ಈ ವಿಡಿಯೋದಲ್ಲಿ ತುಂಬ ನೀವು ಫಸ್ಟ್ ಟೈಮ್ ಅಂತ ಕೇಳ್ತಿರ್ಬೋದು, ಬಟ್ ದಟ್ ಈಸ್ ಟ್ರೂ ಗೈಸ್. ನಾನು ಫಸ್ಟ್ ಟೈಮೇ 2 ಸೊಂಡ್ಲದು ಗಣೇಶ ನೋಡಿದ್ದು. ಫುಲ್ ಜನ ಇದ್ದರು. ಅಲ್ಲೇ ಒಂದು 15-20 ಮಿನಿಟ್ಸ್ ನಿಂತ್ಕೊಂಡು ನೋಡಿಬಿಟ್ಟು ನಮ್ಮ ಕೆಲಸ ಏನಿತ್ತು ಅದನ್ನು ಕಂಟಿನ್ಯೂ ಮಾಡಿದ್ವಿ. ಏನೂ ಇಲ್ಲ, ಪುಟ್ಟಿ ತೇಜುಗೆ ನಮ್ಮ ಮನೇಲಿ ನಾಳೆ ಅಭಿಷೇಕ ಇರೋದ್ರಿಂದ ಲಿಂಗಪ್ಪ ತೊಗೋಬೇಕಿತ್ತು. ಹಾಗೆ ಅದಕ್ಕೆ ಲಿಂಗದ ಕಾಯಿ ಕೂಡ ತೊಗೋಬೇಕಿತ್ತು. ಅದೇ ರೀಸನಿಂದ ನಾವು ಮಾರ್ಕೆಟ್ ಒಳಗೆ ಬಂದಿದ್ದು, ಬೆಳ್ಳಿ ಲಿಂಗದ ಕಾಯಿ ತೊಗೊಳೋಣ ಅಂತ. ನಮ್ಗೆ ಗೊತ್ತಿರೋದೇ ಒಂದು ಅಂಗಡಿ ಇತ್ತು, ಅಲ್ಲಿಗೆ ಹೋಗ್ಬಿಟ್ಟು ಲಿಂಗದ ಕಾಯಿ ತೊಗೊಂಡು ಹೊರಟ್ವಿ. ಯೂಶ್ವಲಿ ಪೀಪಲ್ ಹೇಳ್ತಾರಲ್ವ, ಸಿಸ್ಟರ್ ಇನ್ ಲಾ ಕೆನಾಟ್ ಬಿ ಅ ಬೆಸ್ಟ್ ಫ್ರೆಂಡ್ಸ್ ಅಂತ. ಅದು ಸುಳ್ಳು ಅಂತ ಹೋಗ್ತಾ ಗೊತ್ತಾಯಿತು. ಶಿ ಕ್ಯಾನ್ ಬಿ ಅ ವೆರಿ ಗುಡ್ ಸಿಸ್ಟರ್, ವೆರಿ ಗುಡ್ ಫ್ರೆಂಡ್. ಇವಾಗ ನನ್ನ ವಿಷಯದಲ್ಲಿ ಬಂದರೆ, ಶಿ ಈಸ್ ಲೈಕ್ ಮೈ ಬೆಸ್ಟ್ ಫ್ರೆಂಡ್. ನನಗೇನಾದರೂ ಡೌಟ್ಸ್ ಇದ್ದರೂ ಏನೇ ಇದ್ರೂ ಐ ಡೈರೆಕ್ಟ್ಲಿ ಕಾಲ್ ಮಾಡಿಬಿಟ್ಟು ಹಿಂಗಿದೆ ಏನು ಮಾಡಲಿ, ಏನಾದರೂ ಸಜೆಷನ್ಸ್ ನಾನು ಕೇಳ್ತಾನೆ ಇರ್ತೀನಿ. ಜನರಲಾಗಿ ಹೇಳ್ಬೇಕಂದ್ರೆ, ನೀವು ಯಾರೇ ಜೊತೆ ಅಡ್ಜಸ್ಟ್ ಆಗೋಕ್ಕಿಂತ ಮುಂಚೆ ಓಪನ್ ಮೈಂಡ್ ಆಗಿರಬೇಕು. ಅವ್ರು ಹಿಂಗೆ ಅಂತ ನಾವೇ ಅಸ್ಯೂಮ್ ಮಾಡ್ಕೊಂಬಿಡ್ಬಾರ್ದು. ಓಕೆ, ಶಿ ಈಸ್ ವೆರಿ ಗುಡ್ ಅಂತಲೇ ನಾವು ಅಸ್ಯೂಮ್ ಮಾಡ್ಕೊಂಡಾಗ ತಾನೇ ಗುಡ್ ಆಗೇ ಆಗುತ್ತೆ. ಶಿ ಈಸ್ ಲೈಕ್ ಮೈ ಬೆಸ್ಟ್ ಫ್ರೆಂಡ್ ಅಂದರೆ ಅವ್ರು ಬೆಸ್ಟ್ ಫ್ರೆಂಡ್ ಆಗೇ ಆಗ್ತಾರೆ. ಇಲ್ಲ ಶಿ ಈಸ್ ಲೈಕ್ ಮೈ ಎನಿಮಿ ಅಂದರೆ ಎನಿಮಿನೇ ಆಗ್ತಾರೆ. ಅದೇ ರೀಸನಿಂದ ನೀವು ಓಪನ್ ಅಪ್ ಆಗಿರಿ ಅವ್ರ ಜೊತೆ, ಅವರು ಕೂಡ ಅಷ್ಟೇ ಓಪನ್ ಅಪ್ ನಿಮ್ಮ ಜೊತೆ ಆಗೇ ಇರ್ತಾರೆ. ಐ ನೋ ಸ್ಟಾರ್ಟಿಂಗ್ ಎಲ್ಲರಿಗೂ ಕಷ್ಟ ಆಗೇ ಆಗುತ್ತೆ, ಬಟ್ ಒನ್ಸ್ ಎಲ್ಲ ಅಡ್ಜಸ್ಟ್ ಆದಮೇಲೆ ಬ್ಯೂಟಿಫುಲ್ ಲೈಫ್ ಆಗಿರುತ್ತೆ, ಒಳ್ಳೆ ಫ್ಯಾಮಿಲಿ ಆಗಿರುತ್ತೆ. ಯಾರೇ ನೋಡಿದ್ರೂ ಈ ಥರ ನನಗೂ ಒಂದು ಫ್ಯಾಮಿಲಿ ಸಿಗಬೇಕಪ್ಪ ಅಂತ ಅನಿಸುತ್ತೆ. ಈ ಗಣೇಶ ನೋಡಿ, ಎಲ್ಲ ಗೋಲ್ಡ್ ಶಾಪ್ ಅವರು ಸೇರಿಬಿಟ್ಟು ಇಟ್ಟಿರುವಂಥ ಗಣೇಶ ಇದು. ಅದೇ ಮಾರ್ಕೆಟಲ್ಲೇ ಇತ್ತು. ಅದನ್ನು ಕೂಡ ನೋಡಿಕೊಂಡು ನಮಸ್ಕಾರ ಮಾಡಿಕೊಂಡು ಬಂದ್ವಿ. ಅಲ್ಲಿಂದ ಡೈರೆಕ್ಟ್ ನಾವು ಲಿಂಗ ತೊಗೊಳ್ಲಿಕ್ಕೆ ಹೋದ್ವಿ. ಒಂದು ದೇವಸ್ಥಾನದಲ್ಲಿ ಅದು ಲಿಂಗ. ಫಸ್ಟ್ ಲಿಂಗದ ಕಾಯಿ ತೊಗೊಂಡ್ಬಿಟ್ವಿ. ಸೊ ಲಿಂಗದ ಕಾಯಿ ತೊಗೊಂಡ್ರೆ ನಮಗೆ ಚಿಕ್ಕದು ಬೇಕಾ ದೊಡ್ಡದು ಬೇಕಾ ಅದನ್ನು ನೋಡಿಕೊಂಡು ಲಿಂಗ ತೊಗೋಬೋದು ಅಂತ. ಲಿಂಗದ ಕಾಯಿ ಚಿಕ್ಕದೇ ತೊಗೊಂಡ್ವಿ, ಬಿಕಾಸ್ ಮಕ್ಕಳಲ್ವಾ, ದೊಡ್ಡದೆಲ್ಲ ಡೈಲಿ ಹಾಕ್ಕೊಳ್ಲಿಕ್ಕಾಗಲ್ಲ ಅಂತ. ನಮ್ಮನೆ ಕಡೆ ಎಲ್ಲ ದಿನ ಹಾಕೋತೀವಿ ನಾವು. ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡಿಸ್ಕೊಂಡು ವಿಭೂತಿ ಕುಂಕುಮ ಎಲ್ಲ ಹಚ್ಕೊಂಡು ಲಿಂಗಪ್ಪನ ತೊಗೊಂಡ್ವಿ. ಅಲ್ಲಿಂದ ಆನ್ ದ ವೇ ವಿಶಾಲ್ ಮಾರ್ಟ್ ಇತ್ತು. ವಿಶಾಲ್ ಮಾರ್ಟಲ್ಲಿ ನಾವು ಹೋಗಿದ್ದು ಒಂದು ಟೀ ಶರ್ಟ್ ತೊಗೋಬೇಕಿತ್ತು, ಹಾಗಾಗಿ ವಿಶಾಲ್ ಮಾರ್ಟಿಗೆ ಹೋದ್ವಿ. ಬಟ್ ನಾವು ಟೀ ಶರ್ಟ್ ತೊಗೊಳೋದು ಅಥವಾ ಹುಡ್ಕೋದಕ್ಕಿಂತ ಜಾಸ್ತಿ ಬೇರೆ ಬಟ್ಟೆಗಳೇ ತೊಗೊಂಡ್ವಿ. ಚೆನ್ನಾಗಿತ್ತು ಗೈಸ್ ಕಲೆಕ್ಷನ್ನು. ಬ್ಯಾಂಗ್ಳೂರು ವಿಶಾಲ್ ಮಾರ್ಟ್ಗೂ ನಾನು ಹೋಗಿದ್ದೀನಿ, ಅದರಲ್ಲಿ ಜಾಸ್ತಿ ಕಲೆಕ್ಷನ್ಸ್ ಇರಲ್ಲ. ರಾಯಚೂರಲ್ಲಿ ಮೇ ಬಿ ಜಾಸ್ತಿ ಜನ ಹೋಗ್ತಾರೆ ಅಂತ ಅಂದ್ಬಿಟ್ಟು ತುಂಬ ಕಲೆಕ್ಷನ್ಸ್ ಇಟ್ಟಿದ್ರು ಅನಿಸುತ್ತೆ. ಕ್ವಾಲಿಟಿ ಕೂಡ ಚೆನ್ನಾಗಿತ್ತು, ಪ್ರೈಸ್ ವೈಸ್ ಆಲ್ಸೋ ರೀಸನಬಲ್ ಆಗಿತ್ತು. ನಾನು ಕೂಡ ತುಂಬಾ ತೊಗೊಂಡೆ. ಅಲ್ಲಿಂದ ನೋಡಿ ಮನೆಗೆ ಬಂದ್ವಿ. ಇಟ್ ವಾಸ್ ಅ ವೆರಿ ಬ್ಯೂಟಿಫುಲ್ TVS ರೈಡ್. ಡೇ ಪೂರ್ತಿ ತುಂಬ ಚೆನ್ನಾಗಿತ್ತು. ಅಲ್ಲಿ ನಡೆದಿದ್ದಂಥ ಸ್ಟೋರಿ ಎಲ್ಲ ಮನೆಗೆ ಬಂದು ಅಪ್ಪ ಅಮ್ಮಂಗೆಲ್ಲ ಹೇಳ್ತಾ ಇದ್ವಿ. ಅಪ್ಪ ಗುರುಗಳ ಜೊತೆ ಇದ್ದಾಗ ನಡೆದಿದ್ದಂಥ ಒಂದು ಸಿಚುಯೇಷನ್ನ ನಮಗೆ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು.
ವಾಯ್ಸ್ ಓವರ್ ಕೊಡ್ತಾ ಕ್ಲಿಪ್ಪಿಂಗ್ ನೋಡ್ತಾ ಇದ್ದರೆ ಐ ಆಮ್ ಸೋ ಮಚ್ ಲಕ್ಕಿ ಅಂತ ಅನಿಸುತ್ತೆ. ಬಿಕಾಸ್ ಎಲ್ಲ ಫ್ಯಾಮಿಲಿ ಕೂತ್ಬಿಟ್ಟು ಮಾತಾಡೋದು ಡಿಸ್ಕಷನು ಈಗಿನ ಕಾಲದಲ್ಲಿ ಆಗೋದೇ ಇಲ್ಲ. ನಮ್ಮ ಮನೇಲಿ ಅದು ಪದೇ ಪದೇ ನಡೀತಾನೆ ಇರುತ್ತೆ. ನಾವೆಲ್ಲ ಊರಿಗೆ ಬಂದಾಗ ಇದೇ ನಮ್ಮ ರೂಮೇನೇ ನಮಗೆ ಮೀಟಿಂಗ್ ಸ್ಪಾಟ್. ನಾವು ಯಾರೂ ಹಾಲಲ್ಲಿ ಕೂತ್ಕೊಂಡು ಮಾತಾಡೋದು ಡಿಸ್ಕಷನ್ ಮಾಡೋದು ತುಂಬ ಕಮ್ಮಿ. ಯಾಕಂದರೆ ತುಂಬ ಜನ ಬಂದು ಹೋಗೋರು ಇರ್ತಾರೆ. ನಮ್ಮ ಮನೇಲಿ ದೇವಸ್ಥಾನ ಇದೆ, ಮಠನೂ ಇರೋದ್ರಿಂದ. ಸೊ ನಾವು ಪರ್ಸ್ನಲಾಗಿ ಕೂತ್ಕೊಂಡು ಏನೂ ಮಾತಾಡಲಿಕ್ಕೂ ಆಗೋಲ್ಲ, ಸಡನ್ನಾಗಿ ಜನ ಬರ್ತಾರೆ. ಅದೇ ರೀಸನಿಂದ ನಾವೆಲ್ಲ ರೂಮಲ್ಲೇ ಮಾತಾಡ್ತೀವಿ. ಅದು ನಮ್ಮ ಮೀಟಿಂಗ್ ಸ್ಪಾಟ್. ಯಾವಾಗಲೂ ಯಾರಾದ್ರೊಬ್ರು ಅಲ್ಲಿರ್ತಾರೆ, ಇನ್ಯಾರೊಬ್ರು ಜಾಯ್ನ್ ಆಗ್ತಾರೆ, ಹಂಗೆ ಕಂಟಿನ್ಯೂಸ್ ಆಗ್ತಾನೆ ಇರುತ್ತೆ. ದಿನದಲ್ಲಿ ಮಿನಿಮಮ್ ಒಂದು 10 ಸತಿ ಎಲ್ಲರೂ ಸೇರಿಬಿಟ್ಟು ಮಾತಾಡ್ತಾನೆ ಇರ್ತೀವಿ ಅಲ್ಲಿ ಊರಿಗೆ ಬಂದಾಗ. ಎಲ್ಲರೂ ಒಂದೊಂದು ಕಡೆ ಹೋಗ್ಬಿಟ್ಟು ಕೂತ್ಕೊಳ್ಳೋ ಅಭ್ಯಾಸ ನಮ್ಮ ಮನೇಲಿ ಯಾರಿಗೂ ಇಲ್ಲ. ಎಲ್ಲ ಜೊತೆ ಕೂತ್ಕೊಂಡು ಊಟ ಮಾಡ್ತೀವಿ, ಡಿಸ್ಕಷನ್ ಮಾಡ್ತೀವಿ, ಆಚೆ ಏನಾದ್ರು ಇದ್ದರೆ ಹೋಗ್ತೀವಿ, ಪೂಜೆ ಮಾಡ್ತೀವಿ, ಧ್ಯಾನಕ್ಕೆ ಕೂತ್ಕೋತೀವಿ. ಧ್ಯಾನ ಎಲ್ಲ ಮುಗಿಸ್ಕೊಂಡು ಕೆಲಸ ಮಾಡ್ಲಿಕ್ಕೆ ಬಂದ್ವಿ. ಬಂದಿರೋರಿಗೆಲ್ಲ ಪ್ರಸಾದ ರೀತಿ ಉಂಡೆ ಕೊಡಬೇಕಿತ್ತು. ಅದನ್ನು ಕುತ್ಕೊಂಡು ಪ್ಯಾಕ್ ಮಾಡ್ತಿದ್ವಿ. ನೋಡಿ ಇಲ್ಲೂ ಅಷ್ಟೇ ಯಾರೊಬ್ಬರು ಸಿಂಗಲ್ ಪರ್ಸನಾಗಿ ಕೆಲಸ ಮಾಡ್ತಿರೋದು ನಿಮಗೆಲ್ಲೂ ಕಾಣಲ್ಲ ನನ್ನ ವೀಡಿಯೋಸಲ್ಲಿ. ಎಲ್ಲರೂ ಜೊತೆಗೆ ಕೂಡ್ಬಿಟ್ಟು ಕೆಲಸ ಮಾಡ್ತಿದ್ದೀವಿ. ಒಬ್ರಿಗೊಬ್ರು ಕೈಗೆ ಓಡಿಸಿದ್ರೆ ಎಷ್ಟು ಬೇಗ ಕೆಲಸ ಆಗೋಗ್ಬಿಡುತ್ತೆ. ಇಲ್ಲಿ ರಾಯಚೂರು ಮನೆಯಲ್ಲಿ ಪ್ರತಿದಿನ ಧ್ಯಾನ ಇದ್ದೇ ಇರುತ್ತೆ. ಬೆಳಿಗ್ಗೆ ಒಂದು ಸತಿ ಧ್ಯಾನ ಪೂಜೆ ಇರುತ್ತೆ, ಸಂಜೆ ಒಂದು ಸತಿ ಧ್ಯಾನ ಪೂಜೆ ಇರುತ್ತೆ. ಬೆಳಿಗ್ಗೆ ಧ್ಯಾನ ಆದಮೇಲೆ ಎಲ್ಲ ತಿಂಡಿ ತಿಂತಾರೆ. ಅದೇ ರೀತಿ ಸಂಜೆ ಧ್ಯಾನ ಪೂಜೆ ಆದಮೇಲೆ ಎಲ್ಲರೂ ಊಟ ಮಾಡ್ತಾರೆ. ನಮ್ಮ ಮನೇಲಿ ಸ್ವಲ್ಪ ಅರ್ಲಿ ಊಟ ಆಗುತ್ತೆ. 7 o'clock ಒಳಗಡೆ ಎಲ್ಲರೂ ಊಟ ಮುಗಿಸ್ಬಿಟ್ಟಿರ್ತಾರೆ. ಅದರಲ್ಲೂ ಅಪ್ಪ 5:30, 6 ಒಳಗೇ ಅವ್ರದ್ದು ಊಟ ಮುಗಿದ್ಬಿಟ್ಟಿರುತ್ತೆ. ಬಜ್ಜಿ ಮಾಡ್ತಾ ಇದ್ದಾರಲ್ಲ, ಅವ್ರ ಹೆಸರು ಬಂದು ಸಿದ್ಲಿಂಗ್ ತಾತ ಅಂತ. ಹೆಂಗಾಗಿದ್ದಾರೆ, ಯಾಕೆ ತಾತ ಅಂತ ಕರಿತಿದ್ದೀರಾ ಅಂತ ಅಂದ್ಕೊಂಡ್ರೆ ಅವರು ಐನವರು. ಈ ಕಡೆ ಎಲ್ಲ ಐನರ್ಗೆಲ್ಲ ತಾತ ಅಂತ ಅಂದ್ಬಿಟ್ಟೆ ರೂಢಿ. ಅದು ಚಿಕ್ಕ ಮಗು ಆದ್ರೂ ಅಷ್ಟೇ ತಾತ ಅಂತಲೇ ಹೆಸರಿಡ್ದು ಕರೀತಾರೆ, ಸಿದ್ಲಿಂಗ್ ತಾತ ಆ ಥರ ಎಲ್ಲ. ಅವ್ರು ಇವತ್ತು ನೈಟಿಗೆ ಎಲ್ಲ ಅಡುಗೆ ಮಾಡಿಕೊಟ್ರು. ನಾವೆಲ್ಲ ಬಡಿಸ್ಲಿಕ್ಕೆ ಅಂತ ಕೂತಿದ್ದೀವಿ. ನೋಡಿ ಎಷ್ಟು ಟೈಪ್ಸ್ ಆಫ್ ವೆರೈಟೀಸ್ ಇರುತ್ತೆ. ಇದು ಫಂಕ್ಷನ್ ಹಿಂದಿನ ದಿನ ಇದೆಲ್ಲ ಕಾಮನ್, ಇಷ್ಟೆಲ್ಲ ರೆಸಿಪೀಸ್ ಇದ್ದೇ ಇರುತ್ತೆ ನಮ್ಮ ಮನೇಲಿ. ನೋಡಿ ಸುಗಪ್ಪ ಅಂಕಲ್ ಇಲ್ಲೂ ಕೂಡ ಚೇರ್ ಹಾಕೋದು ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ. ನಾವು ಮಾಡ್ತೀವಿ ಅಂದರೂ ಬಿಡಲ್ಲ, ಅವರೇ ಎಲ್ಲ ಕೆಲಸನೂ ಮಾಡ್ತಾರೆ. ವೆರಿ ಆ್ಯಕ್ಟಿವ್ ಪರ್ಸನ್. ಈ ಏಜಲ್ಲೂ ಇಷ್ಟು ಆ್ಯಕ್ಟಿವ್ ಆಗಿರೋದು ತುಂಬ ಇನ್ಸ್ಪೈರ್ ಅನಿಸುತ್ತೆ. ನಮ್ಮ ಮನೇಲಿ ವರ್ಷದಲ್ಲಿ ಮೇನ್ 2 ಫಂಕ್ಷನ್ಸ್ ನಡೆಯುತ್ತೆ. ಒಂದು ಅರೌಂಡ್ ಏಪ್ರಿಲಲ್ಲಿರುತ್ತೆ, ಇನ್ನೊಂದು ಸೆಪ್ಟೆಂಬರ್ ಇರುತ್ತೆ. ಅಂದರೆ ಗಣೇಶ ಹಬ್ಬ ಆಗಿ 11th 12th ಆ ಥರ ದಿನ ಇರುತ್ತೆ. ಇವಾಗ ನೋಡಿ ಈ ಸೌಂಡ್ ಕೇಳ್ತಿರ್ಬೋದು. ಇವಾಗೂ ಕೂಡ ನಮ್ಮ ಮನೇಲಿ ಪೂಜೆ ನಡೀತಾ ಇದೆ, ಅದರದ್ದೇ ಸೌಂಡು ಅದು. ನೀವು ನಿನ್ನೆ ವೀಡಿಯೋಸಿಂದ ನನ್ನ ವ್ಲಾಗ್ ಎಲ್ಲ ಅಬ್ಸರ್ವ್ ಮಾಡ್ತಾಯಿದ್ರೆ ನಾನು ಯಾವುದು ಕೆಲಸನೇ ಮಾಡ್ತಾ ಇರೋದು ವ್ಲಾಗ್ ಅಪ್ಲೋಡ್ ಮಾಡ್ತಾಯಿಲ್ಲ. ಬಿಕಾಸ್ ನಂಗೆ ಯಾರೂ ಕೆಲಸ ಮಾಡಲಿಕ್ಕೆ ಕೊಡೋಲ್ಲ. ನಂಗೆ ಅಷ್ಟು ಚೆನ್ನಾಗಿ ನೋಡ್ಕೋತಾರೆ ಮನೇಲಿ. ಯೂಶಲಿ ಕೆಲಸಕ್ಕೆಲ್ಲ ಬರ್ತಾರೆ, ಕಸ ಗುಡಿಸಿನೆಲ್ಲ ಅವೆಲ್ಲ ಒರೆಸಿ ಹೋಗ್ತಾರೆ, ಪಾತ್ರೆ ಕೂಡ ತೊಳಿತಾರೆ. ಅಡುಗೆ ಇರುತ್ತೆ, ಚಿಕ್ಕ ಪುಟ್ಟ ಕೆಲಸ ಇರುತ್ತೆ, ಅದೆಲ್ಲ ಅಮ್ಮನೇ ಮಾಡ್ತಾರೆ. ನನಗೇನು ಬಿಡಲ್ಲ, ಅಲ್ಲೂ ಕೆಲಸ ಮಾಡ್ತೀರಾ ಇಲ್ಲ ಆರಾಮಾಗಿರಿ ಅಂತಾರೆ. ಎಲ್ಲೋ ವೆರಿ ಸ್ಮಾಲ್ ಕೆಲಸ ಇರುತ್ತೆ ಅಷ್ಟೇ, ನನಗೆ ಇನ್ನೇನೂ ಇರೋಲ್ಲ. ಇಲ್ಲಿ ಬಂದರೆ ಫುಲ್ ರೆಸ್ಟಿಂಗ್ ಡೇ ಥರ ಇರುತ್ತೆ ನನಗೆ. ನನಗೆ ಇಲ್ಲಿ ಬಂದಾಗ ಮೇನ್ ಕೆಲಸ ಅಂದರೆ ಓನ್ಲಿ ಬಂದವ್ರನ್ನ ಟ್ರೀಟ್ ಮಾಡೋದಷ್ಟೇ ಇರುತ್ತೆ, ಬೇರೆ ಏನೂ ಕೆಲಸನೇ ಇರಲ್ಲ. ನನಗೆ ಖುಷಿಯಿಂದ 4 ಮಾತಾಡಿದ್ರೆ ಅಷ್ಟೇ ಮುಗಿದೇ ಹೋಯಿತು. ಇಲ್ಲಂತೂ ಹ್ಯಾಪಿಯಾಗಿ ಖುಷಿಯಾಗಿರ್ತೀನಿ. ಈ ವ್ಲಾಗ್ ಏನು ಅನ್ನಿಸ್ತು ಕಮೆಂಟ್ ಮಾಡಿ ತಿಳಿಸಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.